ರಾಯಚೂರು ಜಿಲ್ಲೆಯ ಹೊನ್ನಳ್ಳಿ ಅನ್ನುವ ಗ್ರಾಮದಲ್ಲಿ ಅದ್ಧೂರಿಯಾಗಿ ಆಂಜನೇಯನ ಜಾತ್ರೆ ನಡೆಯಿತು. ಯಾಕಂದ್ರೆ ಇಲ್ಲಿ ಮಾತನಾಡುವ ಆಂಜನೇಯನಿದ್ದಾನೆ ಎಂಬ ನಂಬಿಕೆ ಇದೆ. ಸಂಜೀವ ಅನ್ನುವ ಹೆಸರಿನಿಂದ ಕರೆಯಲ್ಪಡುವ ಆಂಜನೇಯ ಬೇಡಿ ಬಂದ ಭಕ್ತರಿಗೆ ಬೇಡಿದ ವರವನ್ನ ಕರುಣಿಸ್ತಾನೆ ಅನ್ನುವ ಪ್ರತೀತಿ ಇದೆ. ಆಂಜನೇಯ ಬಲಗಡೆ ಭಾಗದಿಂದ ಬಿಲ್ವಪತ್ರೆ ಕೊಟ್ರೆ ಶುಭ, ಎಡಗಡೆಯಿಂದ ಕೊಟ್ರೆ ಅಶುಭ ಅನ್ನುವ ವಾಡಿಕೆಯೂ ಇಲ್ಲಿದೆ. ಸಾಕಷ್ಟು ಭಕ್ತರು ಆಂಜನೇಯನಿಂದ ವರವನ್ನ ಪಡೆದು ಇಷ್ಟಾರ್ಥಗಳನ್ನ ಈಡೇರಿಸಿಕೊಂಡಿದ್ದಾರೆ. ಹೀಗಾಗಿ ವರ್ಷದಿಂದ ವರ್ಷಕ್ಕೆ ಈ ಸಂಜೀವನ ಹೆಸರಿನ ಆಂಜನೇಯನಿಗೆ ಭಕ್ತರು ಸಂಖ್ಯೆ ಹೆಚ್ಚಳವಾಗ್ತಾನೆ ಬರ್ತಾ ಇದೆ. ಈ ಹನುಮ ಗ್ರಾಮ ರಕ್ಷಕ ಎಂತಲೂ ಗ್ರಾಮಸ್ಥರು ನಂಬಿದ್ದಾರೆ. ದೇವರು ವರ ಕೊಡುವ ದೇವರು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛೆಯನ್ನು ನಾವು ದೇವ್ರ ಮುಂದೆ ನಿಂತ್ಕೊಂಡು ಪೂಜೆ ಮಾಡುವಾಗ ನಿಂತ್ಕೊಂಡ್ರೆ ಆತ ಪತ್ರಿಕೆ ಕೊಡ್ತಾನೆ. ಬಲಕ್ಕೆ ಕೊಟ್ಟರೆ ಶುಭ, ಎಡಕ್ಕೆ ಕೊಟ್ಟರೆ ಅಶುಭ ಅಂತ. ಬಲಕ್ಕೆ ಕೊಟ್ಟರೂ ಕೆಲವು ಜಾಗಗಳಿವೆ. ಆ ಬಲದಿಂದ ಸಂಪೂರ್ಣವಾಗಿ ನಿಮ್ಮ ಪತ್ರಿಕೆ ಕೊಟ್ಟರೆ ಸಂಪೂರ್ಣವಾದ ಆಶೀರ್ವಾದ ಮಾಡಬಹುದು ಅಂತ ತಿಳ್ಕೊಂಡು ನಮ್ಮ ಭಕ್ತರಲ್ಲಿ ಒಂದು ಅತೀತಿದೆ. ಭಕ್ತಾದಿಗಳು ಜಾಸ್ತಿ ಆದಂಗೆಲ್ಲ ನಮ್ಮ ಡೆವಲಪ್ಮೆಂಟ್ ಆಗಿ ಏನಂತೆ ತೇರು ಮೂಲಕ ನಾವು ಇದು ಮಾಡ್ಕೊತೀವಿ. ಅಂದರೆ ಇದರಲ್ಲಿ ದೇವರಲ್ಲಿ ಒಂದು ವಿಶೇಷತೆ ಏನಂತಂದರೆ, ಏನಾದರೂ ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ, ಏನೋ ಒಳ್ಳೇದು ಮಾಡಬೇಕಾದ್ರೆ, ಯಾವುದಾದ್ರೂ ಬೇರೆ ಬೇರೆ ಕಡೆಯಿಂದ ನಾವು ಇಲ್ಲಿ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡೋ ಪತ್ರಿ ಮೂಲಕ ಕೇಳ್ಕೊತೀವಿ. ಆ ಪತ್ರಿ ಕೊಡೋ ಜಾಗದ ಮೂಲಕ ಈಗ ನಾವು ಕೇಳುವಂಥ ಕೆಲಸಗಳು ಆಗ್ತಾವೋ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಈ ಆಂಜನೇಯಲ್ಲಿ ನಮಗೆ ಒಂದು ಸೂಚನೆಯನ್ನು ಕೂಡ ಗೊತ್ತಾಗ್ತದೆ. ಕೆಲವು ಏನಾದರೂ ಕೆಲವೊಂದು ಪತ್ರಿಗಳು ಕೂಡ ಆ ಒಂದು ಭುಜದ ಮೇಲಿಂದ ಕೆಲ ಪಾದಕ್ಕೆ ಕೊಟ್ಟರೆ ಒಳ್ಳೆಯದಾಗುತ್ತೆ. ಕೆಲವೊಂದು ಈ ಥರ ಒಂದು ಎಡಭಾಗದಿಂದ ಕೊಟ್ಟರೆ ಆ ಕೆಲಸಗಳನ್ನ ಮಾಡ್ಕೋಬಾರ್ದು. ಇವಾಗ ಮತ್ತು ಮುಂದೆ ಏನೇ ಆಗಲಿ, ಒಂದು ಹೊಸ ವಾಹನ ಖರೀದಿ ಮಾಡೋದಾಗಲಿ, ಮಕ್ಕಳ ಭವಿಷ್ಯದಾಗಲಿ, ಯಾವುದೇ ಒಂದು ಹೊಸ ಮನೆ ಕಟ್ಟಡ ಆಗಲಿ, ಹೊಲ ತಗೊಳ್ಳೋದಾಗಲಿ, ಇಂಥವೇನು ಬೇರೆ ಬೇರೆ ಏನಿರ್ತವೆ ಎಲ್ಲವೂ ಕೂಡ ಇಲ್ಲಿ ಆಂಜನೇಯಲ್ಲಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್ ಹೂಗಾರ್, ರಾಯಚೂರು ಜಿಲ್ಲೆಯ ಹೊನ್ನಳ್ಳಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಈಗ ಆಂಜನೇಯನ ಜಾತ್ರೋತ್ಸವ ನೆರವೇರಿದೆ. ಈ ಜಾತ್ರೆಯ ಮಾಡುವಂತಹ ಸಂದರ್ಭದಲ್ಲಿ ಭಕ್ತರ ಈಡೇರಿಕೆಗಳೆಲ್ಲವೂ ಕೂಡ ನೆರವೇರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಯಾವ ರೀತಿ ನಡೀತು? ಸಾಕಷ್ಟು ಭಕ್ತರ ಒಂದು ನಂಬಿಕೆಗಳು ಎಲ್ಲವೂ ಕೂಡ ನಿಜ ಆಗಿದೆಯಾ? ಚೈತ್ರ, ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನಲ್ಲಿ ಬರತಕ್ಕಂತಹ ಹೊನ್ನಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ತಲತಲಾಂತರದಿಂದ ಹಲವಾರು ದಶಕಗಳಿಂದ ಅಲ್ಲಿ ಸಂಜೀವಪ್ಪ ಎನ್ನುವ ಹೆಸರಿನಿಂದ ಆಂಜನೇಯನ ಒಂದು ದೇಗುಲ ಇದೆ. ಆ ದೇಗುಲ ಪ್ರತಿ ಹನುಮನ ಜಯಂತಿಯ ದಿನ ಆ ದೇಗುಲದಲ್ಲಿ ಹನುಮನ ಜಯಂತಿಯನ್ನ ಒಂದು ಹಬ್ಬವನ್ನಾಗಿ, ಒಂದು ಜಾತ್ರೆಯನ್ನಾಗಿ ಸಂಭ್ರಮ ಸಡಗರದಿಂದ ಆ ಹೊನ್ನಳ್ಳಿಯ ಗ್ರಾಮಸ್ಥರು ಆಚರಣೆ ಮಾಡ್ತಾರೆ. ಈ ಒಂದು ಆಂಜನೇಯನಲ್ಲಿ ದರ್ಶನ ಪಡೆಯೋದಕ್ಕೆ ಅನೇಕ ಭಕ್ತಾದಿಗಳೇನಿದ್ದಾರೆ, ಹೊರ ಜಿಲ್ಲೆಯಿಂದ ಮತ್ತು ಹೊರ ರಾಜ್ಯದಿಂದಲೂ ಕೂಡ ಅನೇಕ ಭಕ್ತರು ಈ ಒಂದು ಬೇಡಿದ ವರಗಳನ್ನ ಕರುಣಿಸುವಂತಹ ಕರುಣಾಮಯಿ ಎನ್ನುವಂತಹ ರೀತಿಯಲ್ಲಿ ಆಂಜನೇಯನ ಇಲ್ಲಿ ಸ್ತುತಿಸ್ತಾರೆ. ಚೈತ್ರ, ಮುಖ್ಯವಾಗಿ ಗಮನಿಸಬೇಕಾದದ್ದು ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ನೆಲೆ ನಿಂತಿರುವಂತಹ ಆಂಜನೇಯ ಸಾಮಾನ್ಯವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ದೇಗುಲಗಳನ್ನ ನೋಡಿದಂತ ಸಂದರ್ಭದಲ್ಲಿ ಆಂಜನೇಯನ ಮುಖ ಎಡಭಾಗಕ್ಕೋ ಇಲ್ಲೋ ಬಲಭಾಗಕ್ಕೋ ತಿರುಗಿರ್ತದೆ. ಆದ್ರೆ ಇಲ್ಲಿರ್ತಕ್ಕಂಥ ಹೊನ್ನಳ್ಳಿಯಲ್ಲಿರ್ತಕ್ಕಂಥ ಆಂಜನೇಯನ ಮುಖ ನೇರವಾಗಿದೆ. ಇಲ್ಲಿ ಈತನನ್ನ ಮಾತನಾಡುವ ಆಂಜನೇಯ ಎನ್ನುವಂತಹ ರೀತಿಯಲ್ಲೂ ಕೂಡ ಈ ಒಂದು ಆಂಜನೇಯನನ್ನ ಕರೀತಾರೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ, ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನ ಕೇಳಿಕೊಂಡು ಈ ಒಂದು ಆಂಜನೇಯನ ಸನ್ನಿಧಿಗೆ ಬಂದು ಬೇಡಿಕೊಂಡ್ರೆ ಆಂಜನೇಯ ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಕೇಳಿಕೊಂಡು ಮಾತನಾಡ್ತಾನೆ. ಅಂದ್ರೆ ಯಾವ ರೀತಿಯಲ್ಲಿ ಮಾತನಾಡ್ತಾನೆ ಅಂತ ಹೇಳಿದ್ರೆ, ಆತನಿಗೆ ಅಲಂಕಾರದ ರೂಪದಲ್ಲಿ ಬಿಲ್ವ ಪತ್ರೆಗಳನ್ನ ಏನು ಅರ್ಪಿಸಿರ್ತಾರೆ, ಹಾಗೆ ಅರ್ಪಿಸಿರ್ತಕ್ಕಂತಹ ಬಿಲ್ವ ಪತ್ರೆಗಳನ್ನ ಆಂಜನೇಯ ಅವರಿಗೆ ಬೇಡಿದ ಭಕ್ತರಿಗೆ ನೀಡ್ತಾನೆ. ಯಾವ ಭಾಗದಿಂದ ನೀಡ್ತಾನೆ ಎನ್ನುವಂಥದ್ದು ಅಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಪ್ರತೀತಿ ಇರತಕ್ಕಂಥದ್ದು ಏನಂತ ಹೇಳಿದ್ರೆ, ಬಲಭಾಗದಿಂದ ಆಂಜನೇಯ ಬಲ ಸೊಂಟ, ಬಲ ಕೈಯಿಂದ ಏನಾದರೂ ಪತ್ರಿಗಳನ್ನ ನೀಡಿದ್ರೆ ಖಂಡಿತವಾಗಿಯೂ ಕೂಡ ಆ ಭಕ್ತರು ಏನ್ ಬೇಡ್ಕೊಂಡಿರ್ತಾರೆ, ಆ ಬೇಡ್ಕೊಂಡಿರ್ತಕ್ಕಂಥ ಇಷ್ಟಾರ್ಥಗಳು ಇದುವರೆಗೂ ಕೂಡ ಅನೇಕ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ಇಷ್ಟಾರ್ಥಗಳು ಈಡೇರಿವೆ ಎನ್ನುವಂತಹ ಪ್ರತೀತಿ ಇದೆ. ಆ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದನ್ನ ವ್ಯಕ್ತಪಡಿಸಿದ್ದಾರೆ ಕೂಡ. ಅದೇ ಆಂಜನೇಯ ಬಲಭಾಗದಿಂದ ಬಿಟ್ಟು ಎಡಭಾಗದಿಂದ ಏನಾದರೂ ಪತ್ರಿಯನ್ನ ಕೊಟ್ರೆ ಅವತ್ತು ಆ ಕೆಲಸ ಆಗೋದಿಲ್ಲ ಎನ್ನುವಂತಹ ಒಂದು ಪ್ರತೀತಿ ಇದೆ. ಹಾಗಾಗಿ ಒಂದ್ ಸ್ವಲ್ಪ ದಿನಗಳ ಕಾಲ ತಡೆದು ತದನಂತರದಲ್ಲಿ ಅದಕ್ಕೆ ಪ್ರಯತ್ನ ಮಾಡತಕ್ಕಂಥ ರೀತಿಯೂ ಕೂಡ ಇಲ್ಲಿ ಭಕ್ತರು ಒಂದು ರೀತಿಯಲ್ಲಿ ವಿಶೇಷವಾಗಿ ನಂಬಿದ್ದಾರೆ ಆಂಜನೇಯನ. ಹೀಗಾಗಿ ಪ್ರತಿ ಹನುಮ ಜಯಂತಿಯ ದಿನ, ಪ್ರತಿ ವರ್ಷ ಹನುಮನ ಜಯಂತಿಯ ಆಚರಣೆಯ ದಿನ ಇಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಸುತ್ತಮುತ್ತಲ ಜನ, ಗ್ರಾಮದ ಜನ ಆಗಿರ್ಬೋದು, ಹೊರ ಜಿಲ್ಲೆಯ ಜನ ಆಗಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಆಂಜನೇಯನ ಸನ್ನಿಧಿಗೆ ಬರ್ತಾರೆ. ಚೈತ್ರ, ವಿಶೇಷವಾಗಿ ಗಮನಿಸಬೇಕಾದದ್ದು ಏನಪ್ಪಾ ಅಂತ ಹೇಳಿದ್ರೆ, ಧರ್ಮಾತೀತವಾಗಿ ಇಸ್ಲಾಂ ಧರ್ಮದ ಅನೇಕ ಮಹಿಳೆಯರು ಕೂಡ ಆಂಜನೇಯನಿಗೆ ನಡೆದುಕೊಳ್ತಾರೆ. ಅವರು ಕೂಡ ಈ ಒಂದು ಜಾತ್ರೆಯಲ್ಲಿ ಸಂಭ್ರಮ ಸಡಗರದಿಂದ ಭಾಗವಹಿಸ್ತಾರೆ. ಮುಖ್ಯವಾಗಿ ಈ ಜಾತ್ರೆಯಲ್ಲಿ ಭಾರ ಎತ್ತುವಂತಹ ಸ್ಪರ್ಧೆ ಆಗಿರ್ಬೋದು, ಇನ್ನಿತರ ಸ್ಪರ್ಧೆಗಳನ್ನ ಏರ್ಪಡಿಸಿ ಅದ್ದೂರಿಯಾಗಿ ಆಂಜನೇಯನ ಜಾತ್ರೆಯನ್ನ ಹೊನ್ನಳ್ಳಿ ಗ್ರಾಮಸ್ಥರು ನೆರವೇರಿಸಿದ್ದಾರೆ. ಚೈತ್ರ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.